जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकविते मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्याय शुश्रूषा कृष्णपूजा रतं मुनिम् विश्वेशमिष्टतं वन्दे परिव्राट् चक्रवर्तिनम् ಈ ಶ್ಲೋಕದವರೆಗೆ ಹಿಂದೆ ನಡೆದಿತ್ತು. ವಾಸುದೇವ ಕಲಾನಂತಹ ಸಹಸ್ರವದನ ಸ್ವರಾಟ್ ಅಗ್ರತೋ ಭವಿತಾ ದೇವ ಹರೇಃ ಪ್ರಿಯ ಚಿಕೀರ್ಷಯ. ಬ್ರಹ್ಮದೇವರು ಭಗವಂತನ ಆದೇಶ ಏನು ಎನ್ನುವುದನ್ನು ದೇವತೆಗಳ ಎದುರುಗಡೆ ತಿಳಿಸ್ತಾ ಇದ್ದಾರೆ. ನೀವೆಲ್ಲರೂ ಅವತಾರವನ್ನು ಮಾಡಬೇಕು ಅಂತ ದೇವತೆಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಅದರಂತೆ ಸಹಸ್ರವದನ ಶೇಷದೇವರು ಕೂಡ ಮುಂದೆ ಅವತಾರವನ್ನು ನನ್ನಕ್ಕಿಂತ ಮುಂಚೆ ಅವತಾರವನ್ನು ಮಾಡ್ತಾರೆ. ಯಾಕೆ ಅಂದರೆ ಹರೇಹೇ ಪ್ರಿಯ ಚಿಕೀರ್ಷಯ, ಭಗವಂತನಿಗೆ ಪ್ರೀತಿ ಮಾಡಬೇಕು, ಭಗವಂತನಿಗೆ ಪ್ರಿಯವಾದದ್ದನ್ನುಂಟು ಮಾಡಬೇಕು ಅನ್ನೋ ಇಚ್ಛೆಯಿಂದ ಅವರು ಕೂಡ ನನಗಿಂತಲೂ ಮುಂಚೆ ಅವತಾರವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಏನು ಭಗವಂತನ ಪ್ರೀತಿ, ಅದರಿಂದ ಏನಾಗುತ್ತೆ ಅಂತಂದರೆ ಭಗವಂತನ ತತ್ವ ಅದನ್ನು ಪಾಲಿಸಿದಾಗ ಅವರವರು ತಮ್ಮ ತಮ್ಮ ಯೋಗ್ಯತೆಗನುಗುಣವಾಗಿ ಪುಣ್ಯಾರ್ಜನೆಯನ್ನು ಮಾಡಬೇಕು ಅನ್ನುವಂತಹದ್ದು ಭಗವಂತನ ಸಂಕಲ್ಪ. ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿ ಅಧಿಕವಾದ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಯೋಗ್ಯತೆಗಿಂತ ಅಧಿಕವಾದ ಪುಣ್ಯ ಆಗೋಗಿದೆ. ಹಾಗಾಗಿ ಅದು ಸಮ ಆಗಬೇಕು, ಅದಕ್ಕೆ ಸರಿಯಾಗಿ ಆಗಬೇಕು ಅಂತಂದರೆ ಈಗ ಪುನಃ ಅಣ್ಣನಾಗಿ ಭಗವಂತನಿಂದ ಸೇವೆಯನ್ನು ಸ್ವೀಕಾರ ಮಾಡಿದಾಗ ಅದೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಅವರು ಭಗವಂತನ ಪ್ರೀತಿಗೋಸ್ಕರವಾಗಿ ಮೊದಲೇ ಅವತಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕ ಇಲ್ಲಿ ಹರೇಃ ಅಗ್ರತಃ ಹರೇಃ ಪ್ರಿಯ ಚಿಕೀರ್ಷಯ ಇತಿ ಉಭಯತ್ರಾಪಿ ಸಂಬದ್ಧತೆ ಅಂತ ಇದೆ ಕೊನೆಗೆ. ಹರೇಃ ಪ್ರಿಯ ಚಿಕೀರ್ಷಯ ಇತ್ಯುಭಯತ್ರಾಪಿ ಸಂಬದ್ಧತೆ ಅಂತ ಅದೇನೋ ಅರ್ಥ ಆಗಿಲ್ಲ ಅವರೊಳಗೆ. ಆ ವ್ಯಾಖ್ಯಾನ ನಾವು ನೋಡ್ತಾ ಇಲ್ಲ. ಈಗ ನಾವು ಬರೀ ಪದರತ್ನಾವಲಿ ಮತ್ತು ಸತ್ಯಧರ್ಮೀಯ ಎರಡು ವ್ಯಾಖ್ಯಾನಗಳನ್ನು ಮಾತ್ರ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯೋಗಮಾಯಾ ಭಗವತಿ ಯೋಗಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತ್ ಯಯಾ ಸಮ್ಮೋಹಿತಂ ಜಗತ್ ಆದಿಷ್ಟಾ ಪ್ರಭುಣಾಂಶೇನ ಆದಿಷ್ಟಾ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ ಕಾರ್ಯಾರ್ಥೇ ಸಂಭವಿಷ್ಯತಿ. ಶೇಷದೇವರು ಅವತಾರವನ್ನ ಮಾಡ್ತಾರೆ ಅನ್ನೋದನ್ನ ಹೇಳಿ ಈಗ ಪುನಃ ದುರ್ಗಾದೇವಿಯು ಕೂಡ ಅವತಾರವನ್ನ ಮಾಡ್ತಾಳೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಯಾ ಸಮ್ಮೋಹಿತಂ ಜಗತ್ತು, ನನ್ನಿಂದ ಹಿಡಿದುಕೊಂಡು ಬ್ರಹ್ಮದೇವರು ಹೇಳ್ತಾರೆ, ಜಗತ್ ಅಂದ್ರೆ ಇಡೀ ಪ್ರಪಂಚ, ನನ್ನಿಂದ ಹಿಡಿದುಕೊಂಡು ಇಡೀ ಪ್ರಪಂಚ ಯಾರಿಂದ ಮೋಹಕ್ಕೆ ಒಳಗಾಗುತ್ತೋ ಅಂತಹ ಸಾ ಭಗವತಿ, ಆ ಪೂಜ್ಯಳಾಗಿರತಕ್ಕಂತಹ ದೇವಮಾಯ ಅಂದ್ರೆ ಯೋಗಮಾಯ ಆ ದುರ್ಗಾದೇವಿಯು ಪ್ರಭುಣ ಆದಿಷ್ಟಾ ಸತಿ, ಭಗವಂತನಿಂದ ಆಜ್ಞಾಪಿಸಲ್ಪಟ್ಟವಳಾಗಿ ಕಾರ್ಯಾರ್ಥೆ ಅಂದ್ರೆ
ಮುಂದೆ ಆಕೆಯೂ ಕೂಡ ಒಂದು ಮಾಡಬೇಕಾದ ಕೆಲಸ ಇದೆ. ಕರ್ತವ್ಯ ಅಂತ ಅರ್ಥ. ಕಾರ್ಯ ಅಂದರೆ ಕರ್ತವ್ಯ. ತನ್ನ ಕರ್ತವ್ಯ ಮಾಡಬೇಕಾದ ಕೆಲಸ ಇದೆ. ಭಗವಂತನ ಆದೇಶದಂತೆ ಒಂದು ಮಾಡಬೇಕಾದ ಕೆಲಸ ಇದೆ. ಅದಕ್ಕಾಗಿ ತಾನು ಕೂಡ ಇಲ್ಲಿ ಈ ಭೂಮಿಯಲ್ಲಿ ಅವತಾರ ಮಾಡುವವಳಿದ್ದಾಳೆ ಎಂಬುದಾಗಿ ಆ ಶ್ಲೋಕದಲ್ಲಿ ಹೇಳ್ತಾ ಇತ್ತು. ಶ್ರೀ ಶುಕ ಉವಾಚ ಶ್ರೀಶುಕ ಉವಾಚ ಇತ್ಯಾದಿಶ್ಯಾಮರಗಣಾನ್ ಇತ್ಯಾದಿಶ್ಯಾಮರಗಣಾನ್ ಪ್ರಜಾಪತಿಪತಿರ್ವಿಭುಃ ಪ್ರಜಾಪತಿಪತಿರ್ವಿಭುಃ ಆಶ್ವಾಸ್ಯ ಚ ಮಹೀಂ ಗೀರ್ಭಿಃ ಆಶ್ವಾಸ್ಯ ಚ ಮಹೀಂ ಗೀರ್ಭಿಃ ಸ್ವಧಾಮ ಪರಮಂ ಯಯೌ. ಸ್ವಧಾಮ ಪರಮಂ ಯಯೌ. ಇತಿ ಈ ರೀತಿಯಲ್ಲಿ ಅಮರಗಣಾನ್ ದೇವತೆಗಳ ಸಮೂಹವನ್ನು ಕುರಿತು ಆದಿಶ್ಯ ಆದೇಶಿಸಿ ವಿಭು ಸಮರ್ಥರಾದ ಪ್ರಜಾಪತಿಪತಿ. ಪ್ರಜಾಪತಿಪತಿ ಅಂತಂದ್ರೆ ಪ್ರಜಾಪತಿಗಳು. ಪ್ರಜಾಪತಿಗಳು ಅಂತಂದ್ರೆ ದಕ್ಷ ಪ್ರಜಾಪತಿಯೇ ಮೊದಲಾಗಿರತಕ್ಕಂಥ ಪ್ರಜಾಪತಿಗಳು. ಅವರಿಗೆ ಪತಿ ಸ್ವಾಮಿ ಅಂತ ಅನಿಸಿಕೊಂಡಿರತಕ್ಕಂತಹ ಬ್ರಹ್ಮದೇವರು ಮಹೀಂಚ ಭೂದೇವಿಯನ್ನು ಕೂಡ ಮತ್ತು ಅಲ್ಲಿ ನೆರೆದಿರತಕ್ಕಂಥ ಎಲ್ಲ ದೇವತೆಗಳನ್ನು ಕೂಡ ಗೀರ್ಭಿಃ ಆಶ್ವಾಸ್ಯ. ಗೀರ್ಭಿಃ ಅಂದರೆ ಒಳ್ಳೆಯ ನುಡಿಗಳಿಂದ ಮಾತುಗಳಿಂದ ಅವರಿಗೆಲ್ರಿಗೂ ಕೂಡ ಸಮಾಧಾನವನ್ನು ಪಡಿಸಿ ಪರಮಂ ಸ್ವಧಾಮ ಮಹರ್ಲೋಕ ಜನೋಲೋಕ ಮೊದಲಾಗಿರತಕ್ಕಂಥ ಲೋಕಗಳಿಗಿಂತ ಮೇಲೆ ಸ್ಥಾನದಲ್ಲಿರತಕ್ಕಂಥ ತನ್ಯಲೋಕವಾಗಿರತಕ್ಕಂಥ ಸತ್ಯಲೋಕಕ್ಕೆ ಹೋದರು. ಯಯೌ ಹೊರಟರು ಅನ್ನುವಂಥ ಮಾತು. ಇಲ್ಲಿ ಗೀರ್ಭಿಹಿ ಅಂತ ಬಹುವಚನದ ಪ್ರಯೋಗ ಮಾಡಿದ್ದಾರೆ. ಬಹುವಚನವನ್ನು ಯಾಕೆ ಪ್ರಯೋಗ ಮಾಡಬೇಕು? ಮಾತಿನಿಂದ ಸಮಾಧಾನ ಪಡಿಸಿದ್ರೆ ಸಾಕು. ಮಾತುಗಳಿಂದ ಸಮಾಧಾನ ಪಡಿಸೋದೇನು ಅಂತಂದರೆ, ಸಮಾಧಾನ ಪಡಿಸ್ಬೇಕಾದ್ರೆ ಒಂದು ಮಾತು ಸಮಾಧಾನ ಆಗಲಿಲ್ಲ ಅಂದರೆ ಎರಡು ಮಾತು ಹೇಳಬೇಕಾಗುತ್ತೆ. ಸಮಾಧಾನ ಪಡಿಸೋದೇ ಉದ್ದೇಶ ಅಂತಂದಮೇಲೆ ಅವರು ಸಮಾಧಾನ ಆಗುವವರೆಗೆ ಎಷ್ಟು ಮಾತುಗಳನ್ನು ಆಡಿದರೆ ಅವರು ಸಮಾಧಾನ ಆಗ್ತದೋ ಅಷ್ಟೂ ಮಾತುಗಳನ್ನು ಆಡಿ ಸಾಂತ್ವನಕ್ಕೆ ಒಂದೇ ಮಾತು ಇಷ್ಟು ಹೇಳಿ ಬಂದ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಆಗಲ್ಲ. ಕೆಲವು ಸಲ ಅವರು ಸಮಾಧಾನ ಆಗೋದಿಲ್ಲ, ಅವರಿಗೆ ಸಾಂತ್ವನ ಸಿಕ್ಕೋದಿಲ್ಲ. ಆವಾಗ ಸಾಂತ್ವನ ಸಿಗುವವರೆಗೆ ಎಷ್ಟು ಮಾತುಗಳನ್ನು ಹೇಳಬಹುದು ಅಷ್ಟೆಲ್ಲ ಮಾತುಗಳನ್ನು ಆಡಿ ಅನ್ನೋ ಅಭಿಪ್ರಾಯದಲ್ಲಿ ಗೀರ್ಭಿಹಿ ಎಂಬುದಾಗಿ ಬಹುವಚನವನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಆ ನಂತರದಲ್ಲಿ ಬ್ರಹ್ಮದೇವರು ಭಗವಂತನ ಆದೇಶವನ್ನು ಎಲ್ಲ ದೇವತೆಗಳಿಗೆ ಭೂದೇವಿಗೆ ತಿಳಿಸಿ ಅಲ್ಲಿಂದ ಹೊರಟರು ಅನ್ನುವಂಥ ಮಾತು. ಶೂರಸೇನೋ ಯದುಪತಿ ಶೂರಸೇನೋ ಯದುಪತಿ ಮಧುರಾಮವಸತ್ಪುರೀಂ ಮಧುರಾಮಾವಸತ್ಪುರೀಂ ಮಾಧುರಾನ್ ಮಾಧುರಾನ್ ಶೂರಸೇನಾಂಶ್ಚ ಶೂರಸೇನಾಂಶ್ಚ ವಿಷಯಾನ್ ಬುಭುಜೆ ಸ್ವರಾಟ್. ವಿಷಯಾನ್ ಬುಭುಜೆ ಸ್ವರಾಟ್. ಬ್ರಹ್ಮದೇವರು ಸತ್ಯಲೋಕಕ್ಕೆ ಹೊರಟರು ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಮುಂದೇನು ಅನ್ನುವಂಥದ್ದನ್ನು, ಮುಂದೆ ಏನು ಕಥೆ ನಡೆಯಿತು ಅನ್ನುವಂಥದ್ದನ್ನು ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದ. ಶೂರಸೇನ, ಕಾರ್ತವೀರ್ಯನ ಮಗ ಈ ಶೂರಸೇನ. ಆ ಶೂರಸೇನನು ಪುರೀಂ ಅವಸತ್, ಆ ಪುರಿಯಲ್ಲಿ ಮಥುರಾಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದ. ಮಥುರಾಪಟ್ಟಣದಲ್ಲಿ ಮಧುರಾನ್ ಶೂರಸೇನಾಂಶ, ಮಧುರಾಪಟ್ಟಣ ಮತ್ತು ಶೂರಸೇನ ಅನ್ನುವಂತಹ ಈ ಆ ಮಂಡಲ ಪ್ರದೇಶ ಅದೆಲ್ಲ ಎರಡರನ್ನೂ ಕೂಡ ತಾನೇ ಪರಿಪಾಲನೆ ಮಾಡ್ತಾ ಅಲ್ಲಿ ವಾಸ ಮಾಡ್ತಾ ಇದ್ದ. ರಾಜಧಾನಿ ತತಃ ಸಾಭೂತ್ ರಾಜಧಾನಿ ತತಃ ಸಾಭೂತ್ ಸರ್ವ ಯಾದವ ಭೂಭುಜಾಂ
ಸರ್ವ ಯಾದವ ಭೂಭುಜಾಂ ಮಧುರಾ ಭಗವಾನ್ ಯತ್ರ ಮಧುರಾ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿಃ. ನಿತ್ಯಂ ಸನ್ನಿಹಿತೋ ಹರಿಃ. ಆ ಮಥುರಾಪುರಿ ಅಂತ ಏನು ಹೇಳಿದ್ರು, ಆ ಮಥುರಾ ಪಟ್ಟಣ ಸರ್ವ ಯಾದವ ಭೂಭುಜಾಂ, ಎಲ್ಲ ಯಾದವ ರಾಜರುಗಳಿಗೆ ಅದು ರಾಜಧಾನಿಯಾಗಿತ್ತು. ಯತ್ರ, ಯಾವ ಮಥುರಾ ಪಟ್ಟಣದಲ್ಲಿ, ಹರಿಹಿ ಭಗವಂತನು ನಿತ್ಯಂ ಸನ್ನಿಹಿತಃ, ನಿತ್ಯವಾಗಿಯೂ ಕೂಡ ತಾನು ಅಲ್ಲಿ ತನ್ನ ಸನ್ನಿಧಾನವನ್ನ ಇಟ್ಟಿದ್ದಾನೆ ಎಂಬುದಾಗಿ ಹೇಳಿದ್ದ. ಭಗವಂತನ ಸನ್ನಿಧಾನ ಯಾವಾಗಲೂ ಕೂಡ ಆ ಪಟ್ಟಣದಲ್ಲಿ ಇರುತ್ತಂತ. ಅಂತಹ ಮಥುರಾ ಪಟ್ಟಣದಲ್ಲಿ ಶೂರಸೇನ ವಾಸವಾಗಿದ್ದ. ಆ ಮಥುರಾ ಪಟ್ಟಣ ಎಲ್ಲ ಯಾದವ ರಾಜರುಗಳಿಗೆ ಅದು ರಾಜಧಾನಿಯಾಗಿತ್ತು ಅಂತ ಹೇಳಿದ್ದ. ಸಾ ಮಧುರಾ ಹ್ಮ್ ರಾಜಧಾನಿ ಸರ್ವ ಯಾದವ ಭೂಭುಜಾಂ ರಾಜಧಾನಿ ಅಭೂತ್. ಯತ್ರ ಹರಿಹಿ ಭಗವಾನ್ ಹರಿಹಿ ನಿತ್ಯಂ ಸನ್ನಿಹಿತಃ. ವಿಶೇಷ ಏನು ಅಂತಂದ್ರೆ, ಭಗವಂತನ ಸನ್ನಿಧಾನ ಎರಡು ವಿಧವಾದ ಸನ್ನಿಧಾನ ಇರುತ್ತಂತೆ. ಒಂದು ಸ್ವಾಭಾವಿಕವಾದ ಸನ್ನಿಧಾನ, ಇನ್ನೊಂದು ಕೃತ್ರಿಮ ಸನ್ನಿಧಾನ ಅಂತ ಹೇಳಿ. ಸ್ವಾಭಾವಿಕ ಸನ್ನಿಧಾನ ಎಲ್ಲಿರುತ್ತೆ ಅಂದ್ರೆ, ಜೀವರುಗಳಲ್ಲಿ ಭಗವಂತನ ಸ್ವಾಭಾವಿಕ ಸನ್ನಿಧಾನ ಇರುತ್ತೆ. ಕೃತ್ರಿಮ ಸನ್ನಿಧಾನ ಎಲ್ಲಿರುತ್ತೆ ಅಂದರೆ, ಪ್ರತಿಮೆ ಮುಂತಾದವುಗಳಲ್ಲಿ ಕೃತ್ರಿಮ ಸನ್ನಿಧಾನ. ಅಂದರೆ ಜೀವರಲ್ಲಿ ಸಹಜವಾಗಿ ಭಗವಂತ ಸನ್ನಿಹಿತನಾಗಿ ಇದ್ದು ಬಿಟ್ಟಿರ್ತಾನೆ. ಈಗ ಪ್ರತಿಮೆಗಳಲ್ಲಾದರೆ ಪ್ರಾಣ ಪ್ರತಿಷ್ಠೆ ಮುಂತಾದವುಗಳನ್ನು ಮಾಡಿ ಅಲ್ಲಿ ತರಬೇಕು, ಅದು ಕೃತ್ರಿಮವಾದ ಸನ್ನಿಧಾನ. ಸ್ವಾಭಾವಿಕ ಸನ್ನಿಧಾನ ಮತ್ತು ಕೃತ್ರಿಮ ಸನ್ನಿಧಾನ ಅಂತ ಹೊರಟಾಗ ಸ್ವಾಭಾವಿಕ ಸನ್ನಿಧಾನವೇ ಶ್ರೇಷ್ಠ. ಇದರಿಂದ ಭಾಗವತದಲ್ಲಿ 3ನೇ ಸ್ಕಂಧದಲ್ಲಿ ಭಗವಂತ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದ್ರೆ, ನನ್ನ ಸನ್ನಿಧಾನ ಎರಡೂ ಕಡೆಯಲ್ಲಿದೆ. ಜೀವರಲ್ಲೂ ನನ್ನ ಸನ್ನಿಧಾನ ಇದೆ, ಪ್ರತಿಮೆಯಲ್ಲೂ ನನ್ನ ಸನ್ನಿಧಾನ ಇದೆ. ಜೀವರಲ್ಲಿರತಕ್ಕಂತಹ ಆ ಸನ್ನಿಧಾನವನ್ನ ತಿರಸ್ಕಾರವನ್ನ ಮಾಡಿ, ಪ್ರತಿಮೆಯಲ್ಲಿರತಕ್ಕಂತಹ ಸನ್ನಿಧಾನವನ್ನ ಅದನ್ನ ಹೆಚ್ಚಾಗಿ ತಿಳಿದು, ಜೀವರಲ್ಲಿರುವ ನನ್ನನ್ನು ಯಾರು ತಿರಸ್ಕಾರ ಮಾಡ್ತಾರೋ ಅವನು ರಾಜಸ ಭಕ್ತನೋ ತಾಮಸ ಭಕ್ತನೋ ಅಂತ ಹೀಗೆ ಭಗವಂತ ಅಲ್ಲಿ ಹೇಳಿದ ಹಾಗೆ ನೆನಪಾಗ್ತದೆ. ಅಂದ್ರೆ ಇಲ್ಲ ಒಂದ್ ಕಡೆ ದೇವರ ಪೂಜೆ ಮಾಡ್ತಾ ಇದ್ದೇವೆ, ಮಾಡ್ತಿರುವಾಗ ಯಾರೋ ಜ್ಞಾನಿಗಳು ಬಂದರು. ಆವಾಗ ಪೂಜೆ ಮಾಡ್ತಾ ಇದ್ದೀವಲ್ವ, ಯಾಕೆ ನಿಂತ್ಕೋಬೇಕು ಅಂತ ಅಂದ್ಕೊಂಡು ಆ ಜ್ಞಾನಿಗಳು ಅವರ ಆ ಸನ್ನಿಧಾನ, ಅಲ್ಲಿ ಭಗವಂತನ ಏನು ಸನ್ನಿಧಾನ ಇದೆ, ನಾವು ಅದನ್ನು ತಿರಸ್ಕಾರವನ್ನು ಮಾಡ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ, ಗೊತ್ತಾಗದು. ಇಲ್ಲಿ ಪ್ರತಿಮೆಯಲ್ಲಿರತಕ್ಕಂತಹ ಸನ್ನಿಧಾನಕ್ಕಿಂತ ಹೆಚ್ಚಿನ ಸನ್ನಿಧಾನ ಅಲ್ಲಿ ಸ್ವಾಭಾವಿಕವಾದ ಸನ್ನಿಧಾನ ಅದು. ಈಗ ಮಥುರಾ ಪಟ್ಟಣದಲ್ಲಿ ಸನ್ನಿಧಾನ ಇದೆ, ಭಗವಂತ ಸನ್ನಿಹಿತನಾಗಿದ್ದಾನೆ ಅಂದ್ರೆ ಇದು ಕೃತ್ರಿಮವಾದ ಸನ್ನಿಧಾನ ಅಂತ ನಾವು ಚಿಂತನೆಯನ್ನ ಮಾಡಬೇಕು. ಈ ಇಂದ್ರದ್ಯುಮ್ನ ಕಥೆಯಲ್ಲಿ ಕೇಳ್ತೀವಲ್ಲ ಗುರು. ಆತರ ತಸ್ಯಾಂತು ಕರಿಹಿ ಚಿಚ್ಛೌರಿಃ ತಸ್ಯಾಂ ತು ಕರಿಹಿ ಚಿಚ್ಛೌರಿಃ ವಸುದೇವಃ ಕೃತೋದ್ವಹಃ ವಸುದೇವಃ ಕೃತೋದ್ವಹಃ ದೇವಕ್ಯಾ ಭಾರ್ಯಯಾ ಸಾರ್ಧಂ ದೇವಕ್ಯಾ ಭಾರ್ಯಯಾ ಸಾರ್ಧಂ ಪ್ರಯಾಣೇ ರಥಮಾರುಹತ್. ಪ್ರಯಾಣೇ ರಥಮಾರುಹತ್. ಆಯಿತು, ಮಥುರಾ ಪಟ್ಟಣ ಇದೆ, ಅಲ್ಲಿ ಭಗವಂತನ ಸನ್ನಿಧಾನ, ಮುಂದೇನು ಅನ್ನೋ ಪ್ರಶ್ನೆಗೆ ಈ ಶ್ಲೋಕದಿಂದ ಉತ್ತರವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಆ ಮಥುರಾ ಪಟ್ಟಣದಲ್ಲಿ ಕೃತೋದ್ವಾಹ, ಉದ್ವಾಹ ಅಂದ್ರೆ ಮದುವೆ, ಮದುವೆಯನ್ನ ಮಾಡಿಕೊಂಡಿರತಕ್ಕಂತಹ ಶೂರ ರಾಜನ ಮಗನಾದ ವಸುದೇವನು ಕರಿಹಿಚಿತ್, ಯಾವುದೋ ಒಂದು ಸಂದರ್ಭದಲ್ಲಿ, ತಸ್ಯಾಂ ಅದಿರೇ ಮಧುರಾ ಪಟ್ಟಣದಲ್ಲಿಯೇನೆ,
ಭಾರ್ಯೆಯ ಸಾರ್ಧಂ, ತನ್ನ ಹೆಂಡತಿಯಾಗಿರತಕ್ಕಂತಹ ದೇವಕ್ಯ, ದೇವಕಿಯ ಸಾರ್ಧಂ ಕೂಡಿಕೊಂಡವನಾಗಿ, ಹೆಂಡತಿಯಾದ ದೇವಕಿಯೊಂದಿಗೆ ಪ್ರಯಾಣೆ, ಮದುವೆಯಾದ ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ರಥಂ ಆರುಹತ್, ರಥವನ್ನ ಏರಿ ಹೋಗ್ತಾ ಇದ್ದಾನೆ, ರಥವನ್ನ ಹತ್ತಿದ್ದಾನೆ. ಉಗ್ರಸೇನ ಸುತಃ ಕಂಸಃ ಉಗ್ರಸೇನ ಸುತಃ ಕಂಸಃ ಸ್ವಸುಃ ಪ್ರಿಯಚಿಕೀರ್ಷಯ ವಸುಃ ಪ್ರಿಯಚಿಕೀರ್ಷಯ ರಶ್ಮೀನ್ ಹಯಾನಾಂ ಜಗೃಹೇ ರಶ್ಮೀನ್ ಹಯಾನಾಂ ಜಗೃಹೇ ರೌಕ್ಮೇ ರಥಶತೈರ್ವೃತಃ. ರೌಕ್ಮ್ಯೈರಥಶತೈರ್ವೃತಃ. ಉಗ್ರಸೇನ ಸುತಃ, ಉಗ್ರಸೇನನ ಮಗನಾಗಿರತಕ್ಕಂತಹ ಕಂಸನು ಸ್ವಸುಹು, ಸ್ವಸುಹು ಅಂತಂದ್ರೆ ಶೂರಸೇನ ಮತ್ತು ಉಗ್ರಸೇನ ಇಬ್ಬರು ಕೂಡ ಅಣ್ಣ ತಮ್ಮಂದರು. ಹಾಗಾಗಿ ಈ ಉಗ್ರಸೇನನ ತನ್ನ ಚಿಕ್ಕಪ್ಪನ ಮಗಳು, ಆದ್ರಿಂದ ಅವಳ ಸ್ವಸುಹು ಅಂದ್ರೆ ಆ ಥರದ ತಂಗಿ. ಸ್ವಸುಹು ತಂಗಿಯ ಅಂದ್ರೆ ಚಿಕ್ಕಪ್ಪನ ದೊಡ್ಡಪ್ಪನ ಅವಳ ಮಗಳಾದ್ರಿಂದ ಅವಳ ಪ್ರಿಯ ಚಿಕಿರ್ಷಯ, ಅವಳಿಗೆ ಪ್ರೀತಿ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ರಥಶತೈರ್ವೃತಃ, 100 ರಥಗಳಿಂದ ಕೂಡಿಕೊಂಡವನಾಗಿ, ರೌಕ್ಮೇ ಬಂಗಾರದ ರಥದಲ್ಲಿ ತಾನು ಕುಳಿತು, ಹಯಾನಾಂ ರಶ್ಮೀನ್ ಜಗೃಹೇ ಕುದುರೆಗಳ ಹಗ್ಗವನ್ನ ತಾನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಅಂದ್ರೆ ಯಾವ ರಥದಲ್ಲಿ ವಸುದೇವ ದೇವಕಿಯರು ಕುಳಿತಿದ್ದಾರೋ ಅದು ಬಂಗಾರದ ರಥವಾಗಿತ್ತು. ಆ ಬಂಗಾರದ ರಥವನ್ನ ಚಾಲನೆ ಮಾಡತಕ್ಕಂತಹ ಸಾರಥಿಯಾಗಿ ಅಲ್ಲಿ ಕಂಸ ಕುಳಿತಿದ್ದಾನೆ. ಚತುಶ್ಶತಂ ಪಾರಿಬರ್ಹಂ ಚತುಶ್ಶತಂ ಪಾರಿಬರ್ಹಂ ಗಜಾನಾಂ ಹೇಮಮಾಲಿನಾಂ ಗಜಾನಾಂ ಹೇಮಮಾಲಿನಾಂ ಅಶ್ವಾನಾಮಯುತಂ ಸಾರ್ಧಂ ಅಶ್ವಾನಾಮಯುತಂ ಸಾರ್ಧಂ ರಥಾನಾಂಚ ತ್ರಿಷಟ್ಶತಂ ರಥಾನಾಂ ಚ ತ್ರಿಷಟ್ಶತಂ. ಪಾರಿಬರ್ಹಂ, ಅದರಲ್ಲಿ ಪಾರಿಬರಹವೂ ಇತ್ತು. ಏನಿದು ಪಾರಿಬರಹ ಅಂದ್ರೆ, ಮದುವೆಯಾದ ಸಂದರ್ಭದಲ್ಲಿ ಮಗಳಿಗೆ ಕೊಡತಕ್ಕಂತಹ ಉಡುಗೊರೆಗೆ ಪಾರಿಬರಹ ಅಂತ ಹೆಸರು. ಪಾರಿಬರಹಂ ಅದನ್ನ ಎಷ್ಟು ಕೊಟ್ಟಿದ್ದಾರೆ, ಏನು ಪಾರಿಬರಹವನ್ನ ಕೊಟ್ಟಿದ್ದಾರೆ? ಗಜಾನಾಂ ಹೇಮಮಾಲಿನ, ಆನೆಗಳು 400 ಆನೆಗಳನ್ನ ಕೊಟ್ಟಿದ್ದಾರೆ. ಹೇಮಮಾಲಿನ, ಅವು ಒಂದೊಂದು ಆನೆಗೂ ಕೂಡ ಬಂಗಾರದ ಹಾರವನ್ನ ಹಾಕಿದ್ದಾರೆ. ಹಾಗಾಗಿ ಬಂಗಾರದ ಹಾರದಿಂದ ಅಲಂಕೃತವಾಗಿರತಕ್ಕಂತಹ ಆನೆಗಳು, 10,000 ಕುದುರೆಗಳು, ಹಾಗೆ ತ್ರಿಷಟ್ಶತಂ 1800 ರಥಗಳು, ಇದನ್ನೆಲ್ಲವನ್ನು ಕೂಡ ಪಾರಿಬರಹವನ್ನಾಗಿ ದೇವಕಿಗೆ ಕೊಟ್ಟಿದ್ದಾರೆ. ದಾಸೀನಾಂ ಸುಕುಮಾರೀಣಾಂ ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ ವೇಷತೆ ಸಮಲಂಕೃತೆ ದುಹಿತ್ರೇ ದೇವಕಃ ಪ್ರಾದಾತ್ ದುಹಿತ್ರೇ ದೇವಕಃ ಪ್ರಾದಾತ್ ಯಾನೆ ದುಹಿತೃವತ್ಸಲಃ ಯಾಮೇ ದುಹಿತೃವತ್ಸಲಃ ಯಾನೆ, ಯಾಮೇ ಇದೆ, ಯಾನೆ ದುಹಿತೃವತ್ಸಲಃ ಯಾನೇ ದುಹಿತೃವತ್ಸಲಃ. ಅದರೊಂದಿಗೆ ಉಡುಗೊರೆಯನ್ನಾಗಿ 200
ಸುಕುಮಾರಿಯರಾಗಿರತಕ್ಕಂಥ ದಾಸಿಯರು ಅವರೆಲ್ಲರಿಗೂ ಕೂಡ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿ ಅಂತಹ 200 ದಾಸಿಯರನ್ನು ದುಹಿತೃವತ್ಸಲಃ ಮಗಳ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡಿರತಕ್ಕಂತಹ ದೇವಕಃ ದೇವಕರಾಜನು ದುಹಿತ್ರೆ ತನ್ನ ಮಗಳಿಗಾಗಿ ಯಾನೇ ಪ್ರಾದಾತ್ ಯಾನ ಅಂದರೆ ಪ್ರಯಾಣ ಪ್ರಯಾಣದ ಸಂದರ್ಭದಲ್ಲಿ ಅವನು ಇಷ್ಟೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಯಾಕಷ್ಟೆಲ್ಲ ಕೊಟ್ಟ ಅಂದರೆ ದುಹಿತೃವತ್ಸಲ ಮಗಳು ಅಂದರೆ ಅವನಿಗೆ ಎಷ್ಟೋ ಪ್ರೀತಿ ಪಾಪ, ಅದರಿಂದಾಗಿ ಅದನ್ನೆಲ್ಲವನ್ನು ಕೂಡ ಕೊಟ್ಟ ಅನ್ನುವಂಥ ಇರುತ್ತಾರೆ. ಶಂಖತೂರ್ಯ ಮೃದಂಗಾನಿ ಶಂಖತೂರ್ಯ ಮೃದಂಗಾನಿ ನೇದುರ್ದುಂದುಭಯ ಸಮಂ ನೇದುರ್ದುಂದುಭಯಃ ಸಮಂ ಪ್ರಯಾಣ ಪ್ರಕ್ರಮೇತಾತ ಪ್ರಯಾಣ ಪ್ರಕ್ರಮೇ ತಾತ ವರಬದ್ಧೋ ಸುಮಂಗಲಂ. ವರವಧ್ವೋ ಸುಮಂಗಲಂ. ತಾತ ಅಂತ ಪರೀಕ್ಷಿತ್ ರಾಜನಿಗೆ ಸಂಬೋಧನೆಯನ್ನ ಮಾಡಿ ವರವಧ್ವೋ ಪ್ರಯಾಣ ಕಾಲೆ ವಧೂವರರ ಮೆರವಣಿಗೆಯ ಸಂದರ್ಭದಲ್ಲಿ ಇನ್ನೇನು ರಥ ಹೊರಡ್ತಾ ಇದೆ ಅಂತನ್ನುವಾಗ ಅನೇಕ ವಿಧವಾಗಿರತಕ್ಕಂತಹ ಸುಮಂಗಲ ಮಂಗಲ ಧ್ವನಿ ಅಲ್ಲಿ ಕೇಳಿಸ್ತು. ಪ್ರಯಾಣ ಹೊರಡುವಾಗ ಅವರಿಗೆ ಮಂಗಳ ಆಗಬೇಕು, ನಿರ್ವಿಘ್ನವಾಗಿ ಅವರ ಪ್ರಯಾಣ ನಡೆಯಬೇಕು. ಹಾಗಾಗಿ ಮಂಗಳ ಹೇಗಾಗ್ಲಿಕ್ಕೆ ಸಾಧ್ಯವೋ ಅದೆಲ್ಲ ಮಾಡಿದ್ದಾರೆ. ಏನ್ ಮಾಡಿದ್ರು? ಮಂಗಳವಾದ್ಯಗಳನ್ನು ನುಡಿಸಿದರು. ಶಂಖ, ತೂರ್ಯ, ಮೃದಂಗ, ದುಂದುಭಿಗಳು ಎಲ್ಲ ಒಟ್ಟಿಗೆ ಅದರ ನೇದುಹು ಅಂದರೆ ಅದರ ನಾದವನ್ನ, ಅದರ ವಾದ್ಯವನ್ನ ಬಾರಿಸಿದ್ದಾರೆ. ಪಥಿ ಪ್ರಗ್ರಹಿಣಂ ಕಂಸಂ ಪಥಿ ಪ್ರಗ್ರಹಿಣಂ ಕಂಸಂ ಆಭಾಷ್ಯಾಹ ಶರೀರವಾಕ್ ಆಭಾಷ್ಯಾಹ ಶರೀರವಾಕ್ ಅಸ್ಯಾಸ್ತ್ವಾಮಷ್ಟಮೋ ಗರ್ಭೋ ಅಸ್ಯಾಸ್ತ್ವಾಮಷ್ಟಮೋ ಗರ್ಭೋ ಅಂತಾಯಾಂ ನಯಸೇ ಬುಧಾ. ಅಂತಾಯಾಂ ನಯಸೇ ಬುಧಾ. ಅಬುಧ ಅಂತ ಅವನಿಗೆ ಸಂಬೋಧನೆ. ಒಂದು ಆಹ ಅಶರೀರವಾಗಿ. ಪಥಿ ಪ್ರಗ್ರಹಿಣಂ ಕಂಸಂ, ದಾರಿಯಲ್ಲಿ ಪ್ರಗ್ರಹಿಣಂ ಅಂದ್ರೆ ಆ ಹಗ್ಗವನ್ನು ಹಿಡಿದುಕೊಂಡು, ಕುದುರೆಗಳ ಹಗ್ಗವನ್ನು ಹಿಡಿದುಕೊಂಡು ರಥವನ್ನು ನಡೆಸ್ತಾ ಇರುವಂತಹ ಕಂಸನನ್ನ ಕುರಿತು ಅಶರೀರವಾಕ್ ಆಹಾ, ಅಶರೀರವಾಕ್ ಶರೀರದ ಮೇಲೆ ಅಭಿಮಾನ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯ ಮಾತು ಅಥವಾ ಆ ದೇವತೆ. ಸಾಮಾನ್ಯ ಎಲ್ಲೆಲ್ಲಿ ಅಶರೀರವಾಣಿ ಆಗುತ್ತೋ ಅದು ಅಶರೀರವಾಣಿ ಅಂದರೆ ವಾಯುದೇವರ ಮಾತು ಅಂತ ಅರ್ಥ ಇಟ್ಕೊಳ್ಬೇಕು. ಹಾಗಾಗಿ ಅಶರೀರವಾಕ್ ಅಂತಂದ್ರೆ ವಾಯುದೇವರ ಮಾತು. ಆ ಆಹ ಅದು ಕೇಳಿಸ್ತು ಅಂತ ಬಗ್ಗೆ ಇಟ್ಕೊಳ್ಬೋದು. ಏನಂತ? ಹೇ ಅಬುಧ ಅಂತ ಪದಚ್ಛೇದ ಮಾಡ್ಕೋಬೇಕು. ಅಬುಧ ಅಂತಂದ್ರೆ ಎಲೆ ಮೂರ್ಖನೇ. ಬುಧ ಅಂದ್ರೆ ಪಂಡಿತ, ಅಬುಧ ಅಂದ್ರೆ ಎಲೆ ಮೂರ್ಖ. ಅಸ್ಯ ಯಾಂ ನಯಸೆ, ಯಾರನ್ನ ಬಹಳ ಪ್ರೀತಿಯಿಂದ ರಥದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿ ಮೆರವಣಿಗೆಯಲ್ಲಿ, ಅಸ್ಯಾಹ ಅಷ್ಟಮಃ ಗರ್ಭ, ಈ ದೇವಕಿಯ 8ನೇ ಗರ್ಭವು ತ್ವಾಂ ಹಂತ, ಅದು ನಿನ್ನನ್ನ ಸಂಹರಿಸುವಂತಹದ್ದಾಗುತ್ತೆ ಎಂಬುದಾಗಿ ಇಟ್ಕೊಳ್ಳೋದು. ಇತ್ಯುಕ್ತಃ ಸಖಲಃ ಪಾಪಃ ಇತ್ಯುಕ್ತಃ ಸಖಲಃ ಪಾಪಃ ಭೋಜಾನಾಂ ಕುಲಪಾಂಸನಃ ಭೋಜಾನಾಂ ಕುಲಪಾಂಸನಃ ಭಗಿನೀಂ ಹಂತುಮಾರಬ್ಧಃ
ಖಡ್ಗಪಾಣಿಃ ಕಚೇ ಗ್ರಹೀತ್. ಇತ್ಯುಕ್ತಃ ಈ ರೀತಿಯಲ್ಲಿ ಅಶರೀರವಾಣಿಯಿಂದ ಹೇಳಲ್ಪಟ್ಟಂತಹ ಖಲಹ ದುಷ್ಟನಾದ ಪಾಪಃ ಪಾಪಿಯಾಗಿರತಕ್ಕಂತಹ ಕುಲಪಾಂಸನಃ ಅಂದರೆ ತನ್ನ ವಂಶಕ್ಕೆ ಅಪಕೀರ್ತಿಯನ್ನ ತರತಕ್ಕಂತಹ ಸಹ ಆ ಕಂಸನು ಖಡ್ಗಪಾಣಿ ಕೈಯಲ್ಲಿ ಖಡ್ಗವನ್ನು ಹಿಡಿದವನಾಗಿ ಭಗಿನೀಂ ಹಂತುಂ ಆರಬ್ಧ ತನ್ನ ತಂಗಿಯನ್ನ ಕೊಲ್ಲಲು ಹೊರಟವನಾಗಿ ಕಚೆ ಅಗ್ರಹಿ ಅವಳ ಮುಡಿಗೆ, ಕಚ ಅಂದ್ರೆ ಮುಡಿ, ಜಡೆ ಮುಡಿ, ಹೆಣ್ಮಕ್ಳು ಕಟ್ಟಿಕೊಂಡಿರತಕ್ಕಂತಹ ಜಡೆಗೆ ಅವನು ಕೈ ಹಾಕಿದ್ದಾನೆ ಅಂತ ಅರ್ಥ. ಕಚೆ ಅಗ್ರಹಿ ತಂ ಜುಗುಪ್ಸಿತ ಕರ್ಮಾಣಂ ತಂ ಜುಗುಪ್ಸಿತ ಕರ್ಮಾಣಂ ನೃಶಂಸಂ ನಿರಪತ್ರಪಂ ನೃಶಂಸಂ ನಿರಪತ್ರಪಂ ವಸುದೇವೋ ಮಹಾಭಾಗಃ ವಸುದೇವೋ ಮಹಾಭಾಗಃ ಉವಾಚ ಪರಿಸಾಂತ್ವಯನ್ ಉವಾಚ ಪರಿಸಾಂತ್ವಯನ್. ಜುಗುಪ್ಸಿತ ಕರ್ಮಾಣ ಈ ರೀತಿಯಲ್ಲಿ ಕೆಟ್ಟ ಜುಗುಪ್ಸಾವಹವಾಗಿರತಕ್ಕಂತಹ ಜುಗುಪ್ಸೆಯನ್ನುಂಟು ಮಾಡತಕ್ಕಂತಹ ಕೆಲಸ, ಹೆಣ್ಣು ಮಕ್ಕಳನ್ನ ಕೊಲ್ಲುವ ಕೆಲಸ, ತತ್ರಾಪಿ ತನ್ನ ತಂಗಿಯನ್ನೇ ಕೊಲ್ತಕ್ಕಂತಹ ಕೆಲಸಕ್ಕೆ ಹೊರಟಿದ್ದಾನಾದ್ರಿಂದ ಅತ್ಯಂತ ಜುಗುಪ್ಸಿತವಾದ ಕೆಲಸ. ಅಂತಹ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರುವ ನೃಶಂಸಂ ಅತ್ಯಂತ ಕ್ರೂರಿಯಾದ, ನಿರಪತ್ರಪಂ ಸ್ವಲ್ಪವೂ ನಾಚಿಕೆ ಇಲ್ಲದೆ ಇರತಕ್ಕಂತಹ ತಂ ಆ ಕಂಸನನ್ನು ಕುರಿತು ಮಹಾಭಾಗ ವಸುದೇವ ಮಹಾಭಾಗನಾದಂತಹ ವಸುದೇವನು, ಮಹಾಭಾಗವತನಾದಂತಹ ವಸುದೇವನು ಪರಿಸಾಂತ್ವಯನ್ ಉವಾಚ ಅವನನ್ನ ಸಮಾಧಾನಪಡಿಸ್ತಾ ಈ ಮಾತನ್ನ ಹೇಳ್ತಾ ಇದ್ದಾನೆ. ವಸುದೇವ ಏನು ಹೇಳಿದ ಅನ್ನುವಂಥದ್ದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಹರಯೇ ನಮಃ. ಹರಯೇ ಶ್ರೀ ಗುರುಭ್ಯೋ ನಮಃ.